ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋ ಘಟನೆ ಸಾಮಾನ್ಯ ಜಗಳ ಅಲ್ಲ. ಇದು ಒಂದು ಕುಟುಂಬದ ಕನಸುಗಳನ್ನು ಒಂದೇ ಕ್ಷಣದಲ್ಲಿ ಪುಡಿ ಮಾಡಿದ ಕತೆ. ಶಿವಮೊಗ್ಗದಲ್ಲಿ ನಡೆದ ಈ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತ್ತು. ಒಬ್ಬ ಹುಡುಗ ತನ್ನ ಸ್ನೇಹಿತನನ್ನ ಉಳಿಸಲು ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾನೆ. ಇಂದಿನ ವಿಡಿಯೋದಲ್ಲಿ ಸಾಂಕೇತ್ ಕೊಲೆಯ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇವೆ. ಜೊತೆಗೆ ಆತನ ಸಮಾಧಿಯನ್ನ ಒಡೆದು ಹಾಕಿದ ಪಾಪಿಗಳ ಬಗ್ಗೆಯೂ ತಿಳಿಸ್ತೀವಿ. ಆ ಹುಡುಗನ ಹೆಸರು ಸಾಂಕೇತ್. ವಯಸ್ಸು 15 ವರ್ಷಗಳು. 10ನೇ ತರಗತಿ ವಿದ್ಯಾರ್ಥಿ. ಶಿವಮೊಗ್ಗದ ಸೂಳೆಬೈಲು ಪ್ರದೇಶ. ಅಲ್ಲಿ SSLC ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ನಡೆಯುತ್ತಿತ್ತು. ಆ ದಿನವೂ ಸಂಕೇತ್ ಬೆಳಿಗ್ಗೆ ತನ್ನ ಶಾಲೆಗೆ ಹೋಗಿ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ಮತ್ತೆ ಕ್ಲಾಸ್ಗೆ ಹೋಗ್ತಾನೆ. ಎಲ್ಲವೂ ನಾರ್ಮಲ್ ಆಗಿತ್ತು. ಆದರೆ ಸಂಜೆ ಆಗ್ತಿದ್ದಂತೆ ಕತೆ ಸಂಪೂರ್ಣವಾಗಿ ಬದಲಾಗಿದೆ. ಕ್ಲಾಸ್ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಅವನ ಸ್ನೇಹಿತ ಗಿರೀಶ್ ಮೇಲೆ ಕೆಲ ಬಾಲಕರು ಏಕಾಏಕಿ ಹಲ್ಲೆ ಮಾಡುತ್ತಿದ್ರು. ಇದನ್ನು ಕಂಡ ಸಂಕೇತ್ ಏನು ಮಾಡ್ತಾನೆ ಗೊತ್ತಾ? ತನ್ನ ಪ್ರಾಣ ಸ್ನೇಹಿತನನ್ನ ಉಳಿಸೋಕೆ ಆ ಜಗಳದ ಮಧ್ಯ ಹೋಗ್ತಾನೆ. ಆದರೆ ಅಲ್ಲಿ ನಡೆದದ್ದು ಯಾರು ಊಹಿಸದಷ್ಟು ಭಯಾನಕ. ಗಿರೀಶ್ನನ್ನು ಬಿಟ್ಟು ಆ 5 ಬಾಲಕರು ಸಂಕೇತ್ ಮೇಲೆಯೇ ತಿರುಗಿ ಬಿದ್ದಿದ್ದಾರೆ. ಎದೆಯ ಮೇಲೆ, ಮುಖದ ಮೇಲೆ, ಹೊಟ್ಟೆ ಮೇಲೆ ನಿರಂತರವಾಗಿ ಹೊಡೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂಕೇತ್ ನೆಲಕ್ಕೆ ಕುಸಿದು ಬಿದ್ದಿದ್ದಾನೆ. ಅವನ ಸ್ನೇಹಿತ ಗಿರೀಶ್ ಭಯದಿಂದ ಮನೆಗೆ ಓಡಿ ಹೋಗಿ ಅಕ್ಕಪಕ್ಕದವರಿಗೆ ಮಾಹಿತಿ ಕೊಡ್ತಾನೆ. ಜನರು ಬಂದು ನೋಡಿದಾಗ ಸಂಕೇತ್ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದರೆ ಮಾರ್ಗ ಮಧ್ಯೆ ಸಂಕೇತ್ ಪ್ರಾಣ ಬಿಟ್ಟಿದ್ದಾನೆ. ಒಂದು ಮನೆ, ಒಂದು ಕುಟುಂಬ ಒಂದೇ ಕ್ಷಣದಲ್ಲಿ ಖಾಲಿಯಾಗಿತ್ತು. ತಂದೆ ಟ್ರ್ಯಾಕ್ಟರ್ ಡ್ರೈವರ್, ತಾಯಿ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ರು. ತಮ್ಮ ಮಗ ದೊಡ್ಡವನಾಗಿ ಬೆಳೆಯಬೇಕು ಅನ್ನೋ ಕನಸು. ಇವತ್ತು ಅವರ ಮುಂದೆ ಅದೇ ಮಗನ ಮೃತದೇಹವಿತ್ತು. ಇನ್ನೂ ಹೆಚ್ಚು ನೋವು ಕೊಡುವ ವಿಷಯ ಏನು ಗೊತ್ತಾ? ಸಾವಿನ 2 ದಿನಗಳ ಹಿಂದೆ ಸಂಕೇತ್ ತನ್ನ ತಾಯಿಯ ಹುಟ್ಟುಹಬ್ಬ ಆಚರಿಸಿದ್ದ. ಆ ಸಂತೋಷದ ಕ್ಷಣಗಳು ಇವತ್ತು ಕಣ್ಣೀರಾಗಿ ಮಾರ್ಪಟ್ಟಿವೆ. ಸಂಕೇತ್ ಹೇಳಿದ್ದ, ಅಮ್ಮ, ನಾನು ಎಕ್ಸಾಮ್ನಲ್ಲಿ ರ್ಯಾಂಕ್ ಬರ್ತೀನಿ, ನನ್ನ ಫೋಟೋ ಫ್ಲೆಕ್ಸ್ನಲ್ಲಿ ಹಾಕಿಸ್ತೀನಿ ಅಂತ. ಈ ಕನಸುಗಳು ಇವತ್ತು ನುಚ್ಚು ನೂರಾಗಿವೆ. ಈ ಘಟನೆಗೆ ಕಾರಣ ಏನು ಗೊತ್ತಾ? ಪೊಲೀಸರ ಪ್ರಕಾರ ಸಾವಿನ 2 ದಿನಗಳ ಹಿಂದೆ ಕ್ರಿಕೆಟ್ ಮ್ಯಾಚ್ ವಿಷಯವಾಗಿ ಜಗಳವಾಗಿತ್ತು. ಅದೊಂದು ಸಣ್ಣ ವಿಷಯ, ಆದರೆ ಪರಿಣಾಮ ಮಾತ್ರ ತುಂಬಾ ದೊಡ್ಡದಾಗಿತ್ತು. ಆದರೆ ಅಲ್ಲಿನ ಸ್ಥಳೀಯರು ಹೇಳ್ತಿರೋದು ಇನ್ನೂ ಗಂಭೀರ ವಿಚಾರ. ಅಲ್ಲಿ ಮಾದಕ ವಸ್ತುಗಳ ಹಾವಳಿ ಇದೆ ಅಂತಾರೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಗಾಂಜಾ, ಅಫೀಮು ಸಿಗ್ತಾ ಇದೆ ಅಂತಾರೆ. ಇದು ಸತ್ಯವಾದರೆ ಇದು ಕೇವಲ ಒಂದು ಹತ್ಯೆಯಲ್ಲ, ಇದು ಸಮಾಜದ ದೊಡ್ಡ ಸಮಸ್ಯೆ. ಇನ್ನೊಂದು ಕಡೆ ಈ ಪ್ರಕರಣಕ್ಕೆ ಈಗ ಬೇರೆ ಬೇರೆ ಅಂಶಗಳನ್ನು ಕೂಡ ಸೇರಿಸಲಾಗ್ತಿದೆ. ಧರ್ಮದ ಜಂಗಲ್, ರಾಜಕೀಯ ಆಂಗಲ್. ಇದರಿಂದ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನವಾಗಿದೆ. ಇನ್ನು ಪೊಲೀಸರು ಈಗಾಗಲೇ ಕೆಲವು ಆರೋಪಿಗಳನ್ನು ಬಂಧಿಸಿದ್ದಾರೆ. ತನಿಖೆ ಕೂಡ ನಡೆಯುತ್ತಿದೆ. ಆದರೆ ಅಷ್ಟರಲ್ಲಿ ಇನ್ನೊಂದು ಕಹಿ ಘಟನೆ ನಡೆದು ಬಿಟ್ಟಿದೆ. ಆ ಮುಗ್ಧ ಹೃದಯ ಜೀವ ಕಳೆದುಕೊಂಡರೂ ಆ ಬಾಲಕನಿಗೆ ಸಮಾಧಿಯಲ್ಲೂ ಶಾಂತಿ ಸಿಗ್ತಿಲ್ಲ. ಕಳೆದ ಫೆಬ್ರವರಿಯಲ್ಲಿ ಜಗಳ ಬಿಡಿಸಲು ಹೋಗಿದ್ದ SSLC ವಿದ್ಯಾರ್ಥಿ ಸಂಕೇತ್ನನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದರು. ಈಗಾಗಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಈ ಘಟನೆಗೆ ಇನ್ನೂ ಶಾಕ್ ಕೊಡುವ ತಿರುವು ಸಿಕ್ಕಿದೆ. ಸಂಕೇತ್ ಸಮಾಧಿ ನಿರ್ಮಿಸಿ 4 ದಿವಸ ಕೂಡ ಕಳೆದಿಲ್ಲ. ಅಷ್ಟರಲ್ಲೇ ಯಾರೋ ಕಿಡಿಗೇಡಿಗಳು ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ. ಸೂಳೆಬೈಲು ಪ್ರದೇಶದ ಗುಡ್ಡೆಮರಡಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆದಿತ್ತು. ಇತ್ತೀಚೆಗೆ ಸಮಾಧಿಗೆ ಕಟ್ಟೆ ನಿರ್ಮಿಸಿ ಫೋಟೋ ಕೂಟ ಅಳವಡಿಸಲಾಗಿತ್ತು. ಆದರೆ ಮಂಗಳವಾರ ಸಂಜೆ ಸಮಾಧಿಯ ಒಂದು ಭಾಗ ಒಡೆದಿರುವುದು ಕಂಡುಬಂದಿದೆ. ಇದರಿಂದ ದುಃಖಿತ ಪೋಷಕರು ತುಂಗಾನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮನೆಯಲ್ಲಿ ಮಗನ ಸಾವಿನ ನೋವಿನಿಂದ ಹೊರಬರದ ಪೋಷಕರಿಗೆ ಈ ಘಟನೆ ಮತ್ತೊಂದು ದೊಡ್ಡ ಆಘಾತವಾಗಿದೆ. ಈ ಘಟನೆಗೆ ಸ್ಥಳೀಯ ಶಾಸಕ ಚನ್ನಬಸಪ್ಪ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಜೀವದಲ್ಲೂ ನೆಮ್ಮದಿ ಸಿಗಲಿಲ್ಲ, ಸಮಾಧಿಯಲ್ಲೂ ಶಾಂತಿ ಸಿಗ್ತಿಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇದು ಕೇವಲ ಒಂದು ಘಟನೆಯಲ್ಲ, ಇದು ನಮ್ಮ ಸಮಾಜಕ್ಕೆ ಒಂದು ಎಚ್ಚರಿಕೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.